ಸರ್ ಹಾಂ ನಮಸ್ಕಾರ. ನಿನ್ನೆ ದಿನಾಂಕ ಯಡಿಯೂರು ಪೊಲೀಸ್ ಸ್ಟೇಷನಲ್ಲಿ ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಆಗಿರುತ್ತದೆ. ಇದರ ಸಾರಾಂಶ ಏನೆಂದರೆ, ಒಬ್ಬರು ಕಸ್ಟಮರ್ ಮಹೇಶ್ ಬರ್ತಾರೆ ಪೆಟ್ರೋಲ್ ಪರ್ಚೇಸ್ ಮಾಡೋಕ್ಕೆ. ಪೆಟ್ರೋಲ್ ಪರ್ಚೇಸ್ ಮಾಡಾದಮೇಲೆ ಅವ್ರದ್ದು ಟೋಟಲ್ 110 ರುಪೀಸ್ ಕೊಡಬೇಕಾಗುತ್ತೆ. ಬಟ್ ಅವ್ರ ಪಾಕೆಟಲ್ಲಿ ಬರೀ 100 ರುಪೀಸ್ ಇರುತ್ತೆ, ಇನ್ನು 10 ರುಪೀಸ್ ಇರಲ್ಲ. ಅದಕ್ಕೆ ಪೆಟ್ರೋಲ್ ಬಂಕ್ ವರ್ಕರ್ಸ್ ಎಲ್ಲ ಬಂದು ಹಲ್ಲೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಆವಾಗ ಮಹೇಶ್ ಅವರ ಸಂಬಂಧಿಕರಾದ ಮೇಘನಾಥ್ ನಾಯಕ್ ಅವ್ರಿಗೆ ಕರೆಸ್ತಾರೆ. ಮೇಘನಾಥ್ ನಾಯಕ್ ಜಗಳ ಬಿಡಿಸಲು ಪ್ರಯತ್ನ ಮಾಡಿದಾಗ ಅವರ ತಲೆಗೆ ಏಟಾಗುತ್ತೆ. ತದನಂತರ ಅವ್ರಿಗೆ ಆಸ್ಪತ್ರೆಗೆ ಶಿಫ್ಟ್ ಮಾಡ್ತಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಕಾರಿಯಾಗಿದೆ, ಅವರು ಮೃತಪಟ್ಟಿರುತ್ತಾರೆ. ಇದರ ಪ್ರಯುಕ್ತ ನಾವು ಯಡಿಯೂರು ಪೊಲೀಸ್ ಠಾಣೆಯಲ್ಲಿ ಒಂದು ಮರ್ಡರ್ ಕೇಸ್ ರಿಜಿಸ್ಟರ್ ಮಾಡಿದ್ದೇವೆ. ಹಾಗೂ 6 ಜನ ಆರೋಪಿ ಇದ್ದಾರೆ. ರವಿ, ವೀರೇಶ್, ನರಸಿಂಹ, ಮಾರಪ್ಪ, ರಮೇಶ್ ಮತ್ತು ಪ್ರವೀಣ್ ಎಲ್ಲರನ್ನೂ ನಾವು ಸೆಕ್ಯೂರ್ ಮಾಡಿದ್ದೇವೆ. ಆ್ಯಂಡ್ ಇವತ್ತು ಮಹಜರ್ ಕ್ರಮ ಜರುಗಿಸಿದ ನಂತರ ನಾವು ನ್ಯಾಯಾಧೀಶರ ಮುಂದೆ ಪ್ರೊಡ್ಯೂಸ್ ಮಾಡ್ತೇವೆ. ಫರ್ದರ್ ನ್ಯಾಯಾಂಗ ಬಂಧನಕ್ಕೆ ಕಳುಹಿಸೋದಕ್ಕೋಸ್ಕರ ಪ್ರೊಸೀಜರ್ಸ್ ಮಾಡ್ತೀವಿ. ಆರೋಪಿ ರವಿ, ವೀರೇಶ್, ನರಸಿಂಹ ಇವರೆಲ್ಲರೂ ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಾರೆ. ರಮೇಶ್ ಅವರು ಆಟೋ ಚಾಲಕ ಇದ್ದಾರೆ. ಆ್ಯಂಡ್ ಪ್ರವೀಣ್ ಕೂಡ ಅವರ ಅಸೋಸಿಯೇಟ್ಸ್. ಜಗಳ ಇದು ಮಹೇಶ್ ಅವರು ಪೆಟ್ರೋಲ್ ಖರೀದಿ ಮಾಡ್ತಾರೆ ₹110, ಬಟ್ ಅವ್ರ ಹತ್ರ ಬರೀ 100 ರುಪೀಸ್ ಇರುತ್ತೆ, 10 ರುಪೀಸ್ ಇರಲ್ಲ. ಅದಕ್ಕೆ ಅವರು ಹೇಳ್ತಾರೆ ಸ್ವಲ್ಪ ಟೈಮ್ ಕೊಡಿ ತರ್ತೀನಿ ಅಂತ. ಬಟ್ ಆವಾಗ ಸ್ವಲ್ಪ ಮಾತಿಗೆ ಮಾತು ಚಿಕ್ಕಮುಖಿ ಆಗಿಬಿಟ್ಟು ಎಲ್ಲ ಜಗಳಾಗಿ ಬರ್ತಾರೆ. ರೈಟ್.